ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರಿಗೆ ಟಿಪ್ಪು ಬಾಬರ್ ಗಜ್ನಿ ಮಾತ್ರ ನೆನಪಾಗೋದು ಅಂತ ರೇಣುಕಾಚಾರ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೀಗೆ ಹೇಳೋಕ್ಕೂ ಒಂದು ಕಾರಣ ಕೂಡ ಇದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಎನ್ನುವಂಥ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಈ ಸಂಬಂಧ ಮಾತನಾಡಿದ ಅವರು, ಟಿಪ್ಪು ಬಾಬರ್ ಗಜ್ನಿ ಹೆಸರು ಮಾತ್ರ ಕಾಂಗ್ರೆಸ್ನವರಿಗೆ ನೆನಪಾಗುತ್ತೆ. ಅವರು ಶಾಸಕರು ಸಚಿವರು ಟಿಪ್ಪು ಜಪ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ ಅಂತ ಹೆಸರಿಟ್ಕೊಳ್ಳಿ. ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಟಿಪ್ಪು ಸುಲ್ತಾನ್ ಹೆಸರಿಡೋದು ಯಾವುದೇ ಕಾರಣಕ್ಕೂ ಬೇಡ. ಹೆಸರು ಇಡೋದಿದ್ರೆ ಕಾಂಗ್ರೆಸ್ನವರು ಹೋಗಿ ತಮ್ಮ ಮನೆಗಳಿಗೆ ಇಟ್ಕೊಳ್ಳಿ ಅಂತೇಳಿ ಇಲ್ಲಿ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟಿಪ್ಪು ಬಾಬರ್ ಗಜ್ನಿ ಈ ಹೆಸರುಗಳು ಮಾತ್ರ ಕಾಂಗ್ರೆಸ್ನವರಿಗೆ ನೆನಪಾಗುತ್ತೆ ಅಂತ ಹೇಳಿ ವಾಗ್ದಾಳಿ ನಡೆಸುವಂತ ಕೆಲಸ ಮಾಡಿದ್ದಾರೆ. ಟಿಪ್ಪು, ಔರಂಗಜೇಬ್, ಬಾಬರ್ ಇಂಥ ಮತಾಂಧರು, ದೇಶದ್ರೋಹಿಗಳು, ಹಿಂದೂ ದೇವಸ್ಥಾನವನ್ನು ಕೆಡವಿದಂಥವ್ರು ಮತ್ತು ಗಜ್ನಿ ಮೊಹಮ್ಮದ್ ಕೊಳ್ಳೆ ಹೊಡೆದು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ, ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಬಿಜಾಪುರ ಬಸವಣ್ಣ, ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅವ್ರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪನವರು ಸ್ವತಃ ಬೇಡ ಅಂತ, ನನ್ನ ಹೆಸರು ಬೇಡ, ಕುವೆಂಪು ಹೆಸರು ಸೂಚಿಸಿದರು. ಕಾಂಗ್ರೆಸ್ನ ಒಬ್ಬ ಶಾಸಕ ಹೇಳ್ತಾರೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು 4 ಹೆಸರು ಸ್ವಾಗತ ಮಾಡ್ತೀವಿ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕಂತ ಹೇಳ್ತಾರೆ. ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜ್ನಿ ಮೊಹಮ್ಮದ್ ನಿಲಯ ಅಂತ ಕೇಳ್ರಿ. ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿಗೆ ಕಾಣಲ್ವಾ? ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಟಿಪ್ಪು, ಔರಂಗಜೇಬ್, ಬಾಬರ್ ಇಂಥ ಮತಾಂಧರು, ದೇಶದ್ರೋಹಿಗಳು, ಹಿಂದೂ ದೇವಸ್ಥಾನವನ್ನು ಕೆಡವಿದಂಥವ್ರು ಮತ್ತು ಗಜ್ನಿ ಮೊಹಮ್ಮದ್ ಕೊಳ್ಳೆ ಹೊಡೆದು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.